ಸನಿ ಧನಿ ಸಾ ಚಿತ್ರಾಂಗದೆ ಧರ್ಮರಾಯ ಪುಣ್ಯವಂತರೋಳ ಹಕ್ಕರೆ ಗಣ್ಯನಾದ ಧರ್ಮನಂದನ ಈ ದಿನ ನನ್ನ ಮುಖಾರವು ಕಂದಿ ಕುಂದಿ ಏನೋ ಒಂದು ಪರಿ ಹೆಸರಿನಿಂದಿರಬಹುದು ಇದ್ದ ಇಸಗ ಎನ್ನ ಮುಂದೆ ಹೇಳೈ ವಸುದೀಶ ಧರ್ಮಜ ಅಸರ ಕುಲಕ್ಕೆ ಗಜ ಘಟ್ಟಕನಾದ ಮಾಧವ ಧರ್ಮಜ ಈ ದಿನ ಎಣಕೊಂಡು ವಿಪರೀತವಾಗಿ ಹಾಡ್ತಿರಬಹುದು ಇದರ ಫಲವೇನು ನಿನಗೆ ತಿಳಿಬೇಡ ನಾರಾಯಣ. ಹಗಟಗಟ ಮಹಿಪಾಲ ಇಗಟವು ಪ್ರಾಪ್ತವಾಗಿದೆ. ಇನ್ನೇನಿರುವುದು? ಈ ಮೂರು ಲೋಕದವರು ಮೀರಿದವನೆಂದು ಮೆರೆದ ಪಾರ್ಥನು ಚಿತ್ರಂಗದಿಯ ಸಂಭವನಾದ ಬಬ್ರುವಾಹನ ಸರ್ಪಾಸ್ತ್ರಕ್ಕೆ ಹಾಕಿಯಾದನು. ಇದು ಸತ್ಯವಂತಿ ತಿಳಿ ಧರ್ಮಾಂಧನ ಇದಕ್ಕೇನು ಮಾಡಲಿ ಮುಂದಿನ ಆಲೋಚನ. ನಾರಾಯಣ ಧರ್ಮಜ ಎಂತ ದುಃಖಗಳ ಮಾತು ಹೇಳಿದಿರಿ. ಅಯ್ಯೋ ಧನುಂಜಯ, ಎನ್ನ ಮುದ್ದು ಮೋಹನಾದ ಸಹೋದರನೇ, ಅನ್ಯಾಯವಾಗಿ ಕೈ ಬಿಟ್ಟು ಹೋದಿಯಾ? ನೀನಿಲ್ಲದ ಯಾಗವು ಯಾರಿಗೆ ಬೇಕಾಗಿರಬಹುದು? ನಿನ್ನ ಪರಾಕ್ರಮ ಕುರುಕ್ಷೇತ್ರದ ವೈರಿಗಳಾದ ಕೌರವನ ಚಿರ ಚಂಡಾಡಿದವು. ಅಹೋ ಕಾಳಾಂತಕನಾದ ಅರ್ಜುನ, ಈ ಥರವಾಗಿ ಬೋದಿಯಾ? ಅಯ್ಯೋ, ನಾನೇ ಮುಂದಬಾಕ್ಯನು. ಈಸನೊಡನೆ ಸಣಿಸಿದ ಅರ್ಜುನ, ನಾರಾಯಣ ಇದೇನೋ ಧರ್ಮಜ. ಹಾಗಾದರೆ ಹೇಳುವನೆ ಕೇಳು.
ಬರೆದ ಬರಹದಂತೆ ಭಜನು ಬರೆದ ಬರಹದಂತೆ ಧರಣಿ ಪಾಲ ಧರ್ಮರಾಜ ಸತ್ಯ ಶಾಂತಿ ಕೀರ್ತಿ ತೇಜ ಸತ್ಯ ಶಾಂತಿ ಕೀರ್ತಿ ತೇಜ ಸತ್ಯ ಶಾಂತಿ ಕೀರ್ತಿ ತೇಜ. ಪಪ್ಪಾಯಮನಂದನ ತನ್ನ ಪ್ರಾಚೀನ ಕರ್ಮವನ್ನು ಅನುಸರಿಸಿ ಫಲ್ಗುಣನು ಮರಣ ಹೊಂದಿದನು. ಅದು ಹೇಗೆಂದರೆ ನಾರಾಯಣ ಕುರುಕ್ಷೇತ್ರದಲ್ಲಿ ಭೀಷ್ಮನ ಪಾರ್ಥನ ಕೊಂದಾನೆಂದು ಗಂಗಾದೇವಿ ಕುಪಿತಳಾಗಿ ರೋಷದಿಂದ ತನ್ನ ಕಂದನನ್ನು ಕೊಂದವನಿಗೆ ಅವನ ಮಗನಿಂದಲೇ ಅವನಿಗೆ ಮರಣವೆಂದು ಶ್ರಾಪ ಕೊಟ್ಟಳು. ಧರ್ಮಜ ನಾರಾಯಣ ಇದು ಅಲ್ಲದೆ ಕಾಂಡವ ಹೊಣವನ್ನು ದಯಿಸುವ ಕಾಲದೊಳ ಅಶ್ವಸೇನೆಂಬ ಸರ್ಪವು ಪಾರ್ಥನ ಕಂಡು ಭಂಗಿಸಲು ಅದಂ ತಾಳಲಾರದೆ ಹದಂ ಸಂಹರಿಸಲು ಅದರ ರುಂಡವು ಹೋಗಿ ಎನ್ನಮ್ಮ ಖಂಡಿಸಿದ ಶಿರವು ನಾನು ಚೆಂಡಾಡಲಿದ್ದರೆ ನಾನು ಹುಡುಗೆಂದ್ರೆ ಅಲ್ಲವೆಂದು. ಧರ್ಮಜ ನಾರಾಯಣ ಕಡುವಲ್ಲಿ ಕರ್ಣನ ಸೆರ ಪಂಜರದೊಳ ಸೇರಿ ಕುರುಕ್ಷೇತ್ರದಲ್ಲಿ ತನ್ನ ಹಠವನ್ನು ಸಾಧಿಸಲು ಸಾಧ್ಯವಾಗದೆ ಬಬ್ರುವಾಹನನ ಬಳಿಯಲ್ಲಿ ಸೇರಿ ಫಲ್ಗುಣನ ಶಿರವಂ ತೆರೆದಿರುವುದು. ತಡ ಮಾಡದೆ ಹೋಗುವುದು ಬನ್ನಿರೈ ಧರ್ಮರಾಜ ಆದಿಗಳಿರ. ಅಹೋ ನಾರಾಯಣ ನಮ್ಮ ಮೇಲೆ ಕರ ಇಟ್ಟು ಗರುಡ ವಾಹನವಾಗಿ ವಾಯುಪುತ್ರ ಮೊದಲಾದವರು ಮಣಿಪುರವನ್ನು ಕೂಡಿಕೊಂಡು ದಿಗ್ವಿಜಯನ ಮಾಡಿ ನನ್ನ ಪ್ರಾಣಕ್ಕೆ ತಕ್ಕ ಔಷಧಗಳನ್ನು ತರಿಸಿ ಧೀರ ಮಾರುತಿಯಿಂದ ಹರಿಸಿ ಪುನರ್ಜೀವಿಯನ್ನು ಮಾಡ ದೇವ ದಿವ್ಯ ಪ್ರಭಾವ. ಯಾ ಸಾರಥಿ ಮಣಿಪುರಕ್ಕೆ ಹೋಗಬೇಕೆಂದು ಗರುಡನ್ನು ಬರೆಯುವ ಸಾರಥಿ ಅತಿ ಜಾಗೃತಿ. ನಿಮ್ಮ ವಿಶ್ವಾಸಗಳು ದೇವ ಎಲ್ಲ ಸಾರಥಿ ದೇವ ಎತ್ತ ನೋಡಿದರೂ ಈ ರಣಂಗಣದ ಸುತ್ತಮುತ್ತಲು ಭೋ ಎಂದು ಮನಸ್ಸಿಗೆ ಭಯ ಉಂಟಾಗುವಂತ ಕರ್ಕಸವಾಗಿ ಗಡಗಡಿಸಿ ಹಾಕುವ ಭೂತಗ ತಂಡಗಳನ್ನು ನೋಡಿದೆಯಾ? ನೋಡಿದ್ದೇನೆ ದೇವ. ಎಲ್ಲ ಸಾರಥಿ ದೇವ ಎಲ್ಲಿ ನೋಡಿದರೂ ಸಲಗಳ ರಾಶಿಯಾಗಿ ಬಿದ್ದು ಅಂಗಭಂಗವಾಗಿ ಬಿದ್ದಿರುವ ಕಲಿವೀರರ ಕಳೆ ಬರಗಳನ್ನು ನೋಡಿದೆಯಾ? ನೋಡಿದ್ದೇನೆ ಸ್ವಾಮಿ. ಎಲ್ಲ ಸಾರಥಿ ಸ್ವಾಮಿ ಶಸ್ತ್ರವನ್ನು ಬಿಡದೆ ಹಸ್ತದಲ್ಲಿ ಧರಿಸಿ ಗಾಂಭೀರ್ಯವಾಗಿ ಮಲಗಿರುವವನೇ ಋಷಧ್ವಜನು. ಇಲ್ಲಿ ನೋಡು, ಕಣ್ಣುಗಳಿಂದ ಪ್ರಾಣವನ್ನು ಬಿಟ್ಟಿರುವವನೇ ಪಾರ್ಥನ. ಅಲ್ಲಿ ಕಿನ್ನ ಮಾನಸಾಗಿ ಕುಳಿತಿರುವವಳೇ ಪಾರ್ಥನ ಮಡಿದಿಯಾದ ಚಿತ್ರಾಂಗದಿಯು ಮತ್ತು ಲಿಪಿಯು. ಎಲ್ಲ ಸಾರಥಿ ದೇವ ಇದೇನು ವಿಚಿತ್ರವಾಗಿ ತೋರುವುದಲ್ಲ. ಹೌದು ದೇವ. ಪಾರ್ಥನ ಉಂಡವು ಅಗೋ ಚರವಾಗಿ ತೋರುತ್ತಿರುವುದಲ್ಲ. ಹೇಗೆ ಮಾಡಲು? ಎಲ್ಲ ಈ ಸುದರ್ಶನವೇ ಪಾರ್ಥನ ರುಂಡವು ಎಲ್ಲಿದ್ದರೆ ಜಾಗ್ರತೆಯಿಂದ ತರಬೇಕು. ಜಾಗ್ರತೆಯಿಂದ ಹೊರಡೈ ಚಕ್ರಾಜವೇ. ಬಬ್ರುವಾಹನ